ನನ್ನ ನೋವಿಗೆ ನಾನು ಯಾರನ್ನು ಹೊಣೆ ಮಾಡುವುದಿಲ್ಲ, ಯಾಕಂದರೆ ಅದು ನನ್ನ ಅತಿಯಾದ ಪ್ರೀತಿ ಮತ್ತು ಕಾಳಜಿಗೆ ಸಿಕ್ಕ ಬಹುಮಾನ. ಸಂಬಂಧಗಳು ಇಷ್ಟೇ, ಯಾರ ಜೊತೆಗೂ ಯಾವತ್ತೂ ಕೂಡ ಅತಿಯಾದ ಬಾಂಧವ್ಯವನ್ನು ಇಟ್ಟುಕೊಳ್ಳಬೇಡಿ. ಯಾಕಂದರೆ ಆ ಅತಿಯಾದ ಬಾಂಧವ್ಯ ಅತಿಯಾದ ನಿರೀಕ್ಷೆಗಳನ್ನು ತಂದೂಡಿ ಆ ನಿರೀಕ್ಷೆಗಳು ಸುಳ್ಳಾದಾಗ ನೋವಿನಿಂದ ಬಳಲುವಂತೆ ಮಾಡುತ್ತದೆ. ಹೃದಯ ಎಂಬುದು ಕೃಷಿಗೆ ಯೋಗ್ಯವಾದ ಭೂಮಿ ಇದ್ದಂತೆ. ಅದರಲ್ಲಿ ಪ್ರೀತಿ, ದ್ವೇಷ, ತ್ಯಾಗ, ಹಗ್ಗತನ, ಆಸೆಯು, ಮತ್ಸರಗಳೆಂಬ ಬೀಜಗಳು ಯಾವುದನ್ನು ಬಿತ್ತಿದರೂ ಫಲ ಕೊಡುತ್ತೆ. ಯಾವುದನ್ನು ಬಿತ್ತಬೇಕೆಂಬ ತೀರ್ಮಾನ ನಿನ್ನದು ಗೆಳೆಯ. ಭಗವಂತನ ಕೈಯಲ್ಲಿ ಎಲ್ಲವೂ ಇರುತ್ತದೆ, ಆದರೂ ಸುಮ್ಮನಿರುತ್ತಾನೆ. ಮನುಷ್ಯನ ಕೈಯಲ್ಲಿ ಏನೂ ಇರುವುದಿಲ್ಲ, ಎಲ್ಲವೂ ಇದ್ದೇ ಅನ್ನುವ ಹಾಗೆ ಭ್ರಮೆಯಲ್ಲಿರುತ್ತಾನೆ. ತಂದೆಯ ಹೆಗಲ ಮೇಲೆ ಕುಳಿತು ದೇವರನ್ನು ನೋಡಬೇಕಾದರೆ ಗೊತ್ತಾಗಲಿಲ್ಲ, ನಾ ಕುಂತಿಕೊಂಡಿರುವುದು ದೇವರ ಹೆಗಲ ಮೇಲೆಯೇ ಅಂತ. ತಂದೆಯ ಹೆಗಲು ಸ್ವರ್ಗಕ್ಕಿಂತ ಮಿಗಿಲು. ಲೋಕವನ್ನು ತಿಳಿದವನು ನಾಚಿಕೊಳ್ಳುವುದಿಲ್ಲ, ಅನ್ನದ ಬೆಲೆ ತಿಳಿದವನು ಅಹಂಕಾರಿಯಾಗುವುದಿಲ್ಲ. ಮನುಷ್ಯ ಎಷ್ಟೇ ಕೆಂಪಾಗಿದ್ದರೂ ಅವನ ನೆರಳು ಕಪ್ಪಾಗಿಯೇ ಇರುತ್ತದೆ. ನಾನು ಶ್ರೇಷ್ಠ ಅನ್ನುವುದು ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಅನ್ನುವುದು ಅಹಂಕಾರ. ಅಹಂಕಾರ ಇದ್ದರೆ ಅವನತಿ ಖಚಿತ, ಸರಳತೆ ಇದ್ದರೆ ಸಮೃದ್ಧಿ ನಿಶ್ಚಿತ, ಮೌನವಾಗಿದ್ದರೆ ಎಲ್ಲವನ್ನೂ ಎಲ್ಲರಿಂದಲೂ ಕಲಿಯಲು ಸಾಧ್ಯ. ನಮ್ಮನ್ನು ನಾವು ತಿದ್ದಿಕೊಂಡರೆ ಪ್ರಪಂಚದಲ್ಲಿ ಒಬ್ಬ ಮೂರ್ಖ ಕಡಿಮೆಯಾದಂತೆ. ಒಳ್ಳೆಯ ನಡತೆಯಿಂದ ನಿಮಗೆ ಲಾಭ ಸಿಗದೇ ಇರಬಹುದು, ಆದರೆ ಅಂಥ ಗುಣಕ್ಕೆ ಸಾವಿರಾರು ಮನಸ್ಸುಗಳನ್ನು ಗೆಲ್ಲುವ ತಾಕತ್ತಿರುತ್ತದೆ. ವ್ಯಕ್ತಿಗೆ ಬೆಲೆ ಸಿಗುವುದಕ್ಕಿಂತ ಆತನ ವ್ಯಕ್ತಿತ್ವಕ್ಕೆ ಬೆಲೆ ಸಿಕ್ಕರೆ ಅವರಿಗೆ ಸಿಗುವ ಖುಷಿಯೇ ಬೇರೆ.